ಎಷ್ಟು ದೊಡ್ಡ ಮೀನು ಅಕ್ವೇರಿಯಮಲ್ಲಿ ನಾನು ಇವಾಗೆ ನೋಡಿದೆ. ಎಲ್ಲಿ ಏನು ನೋಡಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಹೊಸ ವ್ಲಾಗ್. ನಾನು ಬಂದಿರೋದು ಲೋಕರಂಜನ್ ಆಕ್ವಾ ವರ್ಲ್ಡ್ ಝೂಗೆ. ಇದು ಮೈಸೂರಲ್ಲಿದೆ. ಇಲ್ಲಿ ನಿಮಗೆ ಎಂಟ್ರಿ ಟಿಕೆಟ್ 299, ಅಡಲ್ಟ್ಸ್ಗೆ, ಮಕ್ಕಳಿಗೆ 99 ಇದೆ. ಪ್ಲಸ್ ಅಲ್ಲಿ ಒಂದು ಸರ್ಟನ್ ಹೈಟ್ ಸ್ಕೇಲ್ ಕೂಡ ಇದೆ. ಹೈಟಿಂದ ಕೆಳಗಿದ್ರೆ ಮಕ್ಕಳಿಗೆ ಫ್ರೀ. ನಾನು ಅವ್ರಿಗೊಂದು ಕ್ವಶನ್ ಕೇಳಿದೆ, ಜಸ್ಟ್ ಇನ್ ಕೇಸ್ ದೊಡ್ಡವರಾಗಿ ಹೈಟ್ ಬೆಳೆದಿಲ್ಲ ಅಂದರೆ ಫ್ರೀಯಾಗಿ ಬಿಡ್ತಾರಾ ಅಂತ. ಆಂಟಿ ಫುಲ್ ಸೈಕ್ ಮಕ ನೋಡ್ತಿದ್ರು. ಹಂಗೆ ಅಂದ್ಕೊಂಡೆ ನಾವು ನೆಕ್ಸ್ಟ್ ಹೋಗಿದ್ದೆ ಅಕ್ವೇರಿಯಂ ಒಳಗೆ. ಅಕ್ವೇರಿಯಂ ಒಳಗೆ ಹೋದ ತಕ್ಷಣ ನಮಗೆ ಈ ಥರ ಬ್ಲೂ ವೈಬ್ರೆಂಟಾಗಿ ಸಿಗುತ್ತೆ. ಫಸ್ಟ್ ನಮ್ಮ ಅಣ್ಣನೂ ಹೋಗಿದ್ದ. ನಮ್ಮ ಅಣ್ಣ ಹೋದಾಗ ಅಲ್ಲಿ ಏರ್ ಕಂಡೀಷನಿಂಗ್ ಜಾಸ್ತಿ ಇರಲಿಲ್ಲ. ಅವ್ನು ಹೇಳ್ತಿದ್ದ ಫುಲ್ಲು ಸ್ವೆಟ್ ಆಗೋದು ಅಂತ. ಇವಾಗ ಪ್ರಾಬ್ಲಮ್ ಏನೂ ಇಲ್ಲ, ಎಲ್ಲ ಕಡೆನೂ AC ಇದೆ, ಸ್ವಲ್ಪ ತಣ್ಣಗಿರುತ್ತೆ. ಕಂಪ್ಯಾರಿಟಿವ್ಲಿ ಮೊದಲಿನಷ್ಟೇನು ಶೆಕೆ ಆಗಲ್ಲ, ಬಟ್ ಚೂರಾಗುತ್ತೆ. ಹ್ಯೂಮಿಡಿಟಿ, ನೀರು ಒಬ್ವಿಯಸ್ಲಿ. ಸೊ ಇಲ್ಲಿ ಎಲ್ಲ ಥರದ ಮೀನು ನೋಡ್ಬೋದಿತ್ತು. ಪ್ಲಸ್ ಇದರಲ್ಲಿ ಒಂದು ದೊಡ್ಡ ಮೀನಿದೆ ನೋಡುವಂತ್ರಿ. ಇದ್ಯಾವುದೋ ಒಂದು ಮೀನಿತ್ತು ಅವರು, ಇದಕ್ಕೆ ಮೀಸೆ ಮತ್ತು ಹಲ್ಲು ಕೂಡ ಇತ್ತು. 2 ಸೆಕೆಂಡ್ ನೋಡ್ಬಿಟ್ಟು ನನ್ನ ಫ್ರೆಂಡ್ಸ್ ಎಲ್ಲ, ಆಕಾಶ ನೀನೇನೋ ನೀರಲ್ಲಿ ಮಾಡ್ತಿದ್ಯಾ ಅಂದ್ಬಿಟ್ರು. ಸೈಕ್ ಆಗೋಯ್ತು. ಇಲ್ಲಿ ನಾನು ಇನ್ನೊಂದು ನೋಡಿದೆ, ಈಲ್. ನಾನು ಜೀವನದಲ್ಲಿ ಯಾವತ್ತೂ ನೋಡಿರಲಿಲ್ಲ, ಫಸ್ಟ್ ಟೈಮ್ ನೋಡಿದೆ. ಚೆನ್ನಾಗೇ ಇತ್ತು. ಒಂದಿದೆ ಅಂತ ಅಂದ್ಕೊಂಡೆ, ನೋಡಿದ್ರೆ ಇನ್ನೊಂದಿದೆ ಇಲ್ಲಿ ಪಕ್ಕದಲ್ಲೇ ಇತ್ತು. ನಾನು ಅದ್ರ ಬಾಲ ಅಂದ್ಕೊಂಡಿದ್ದೆ, ನೋಡಿದ್ರೆ ಎರಡು. ಅದಾಗಲಿ ಈಲ್ ನೋಡ್ಕೊಂಡು ಸುಮ್ಮನೆ ಅಂತ ಇದೊಂದು ಏಂಜಲ್ ಫಿಶ್ ಕೂಡ ಇತ್ತು, ನೋಡಿದೆ. ಹಂಗೆ ಏಂಜಲ್ ಫಿಶ್ ನೋಡ್ತಾ ಅದೊಂದೇ ಒಂದು ನಿಂತ್ಕೊಂಡು ಸ್ಟ್ಯಾಚ್ಯೂ ಅಂದ್ಬಿಟ್ಟೆ. ಅದು ಹಂಗೆ ನಿಂತ್ಕೊಂಡ್ಬಿಡದ. ಫಿಶ್ ಎಲ್ಲ ನೋಡ್ಕೊಂಬಂದು ಮತ್ತೆ ಸ್ಟೇರ್ಸ್ ಹತ್ಕೊಂಡ್ಬಂದ್ರೆ ನಮ್ಗೆ ಇಲ್ಲಿ ವೈಬ್ರೆಂಟ್ ಆಗಿರೋದು ಸಿಗುತ್ತೆ. ಕ್ಯಾಮ್ರಾದೆಲ್ಲ ಅಷ್ಟು ನೀಟಾಗಿ ಕಾಣಿಸಿಲ್ಲ, ಡ್ರಾಯಿಂಗ್ಸ್ ಎಲ್ಲ, ಬಟ್ ಇಟ್ಸ್ ನೈಸ್. ನೀಟಾಗಿ ಎದ್ದು ಕಾಣುತ್ತೆ, ಲೈಟಿಂಗು ಆ ಪೇಂಟಿಂಗು. ಸೊ ಇಟ್ಸ್ ವೆರಿ ಗುಡ್. ನೆಕ್ಸ್ಟ್ ಇದಾದಮೇಲೆ ನಾನು ನೋಡಿದೆ ಅಕ್ವೇರಿಯಂ ಒಳಗೆ ಹೋಗಿ. ಇಲ್ಲಿ ನೋಡಿದ್ರೆ ಫೈಂಡಿಂಗ್ ನೀಮೋದಲ್ಲಿರೋದು ಡೋರಿ ಬರುತ್ತಲ್ಲ, ಫಿಶ್ ಬ್ಲೂ ಕಲರ್ ಮರವ್ ಕಾಯಿಲೆ ನನ್ನಂಗೆ, ಆ ಮೀನಿತ್ತು. ನಾನಿಲ್ಲಿ ನೋಡಿ ಫಸ್ಟ್ ಟೈಮ್ ಅದನ್ನು ನೋಡಿದೆ. ಇಲ್ಲೆಲ್ಲ ಲೈಕ್ ಓಷನ್ಸ್ ಫಿಶೇ ಇರೋದು, ಸಾಲ್ಟ್ ವಾಟರ್ ಫಿಶ್. ಈ ಮೀನು ನೋಡ್ತಾ ಹಂಗೆ ಗ್ಲಾಸ್ ಮೇಲೆ ಡ್ರಾಯಿಂಗ್ ಅಂದೆ. ಅದೊಂದೇ ವಾಯ್ಸ್ ಕೊಡು ಅಂತ ಸೈಕ್ ಆಗೋದೆ ಕೇಳ್ಬಿಟ್ಟು. ಹಾಗೇ ನೋಡ್ಕೊಂಬಂದೆ. ಇಲ್ಲಿ ತೂತೊಳಗಿದ್ದಿದ್ದು ಈಲು ಮುಂದೆ ಟ್ಯಾಂಕಲ್ಲಿ ಹೊರಗಡೆ ಬಂದಿತ್ತು. ಸೇಮ್ ನೋಡೋಕೆ ನೀರು ಹಾವಿದ್ದಂಗೆ ಇರುತ್ತೆ ಈಲ್. ಸೊ ಇದನ್ನು ನೋಡ್ಬಿಟ್ಟು ನೆಕ್ಸ್ಟ್ ಅದು ಯಾವುದೋ ಇನ್ನೊಂದು ಮೀನು ಮುಳ್ಳಂದಿ ಇದ್ದಂಗಿತ್ತು. ನೀರಲ್ಲಿರೋ ಮುಳ್ಳಂದಿ ಇದು ಬೇಸಿಕ್ಲಿ. ಸುಮ್ಮನೆ ಅಂದೆ,
ಅದ್ರ ಹೆಸರೆಲ್ಲ ಕೇಳಕ್ಕೆ ಅದು ಪಫರ್ ಫಿಶ್. ಮುಟ್ಟಿದ್ರೆ ಬಲೂನ್ ಥರ ಊದ್ಕೊಂಡ್ಬಿಡುತ್ತೆ ನೋಡಿ, ಹೇಳ್ದಂಗೆ ಇದೆ. ಮುಳ್ಳಂದಿ ಸೇಮ್ ಡಿಟ್ಟೋ. ಹಾಗೆ ನೋಡ್ಕೊಂಬಂದೆ. ಇಲ್ಲಿ ಶಾರ್ಕ್ಗಳಿತ್ತು. ನಾವು ಶಾರ್ಕ್ ಅಂತೀವಿ, ಬಟ್ ಅದನ್ನ ಶಾರ್ಕ್ ಅಂತ ಕನ್ಸಿಡರ್ ಮಾಡಲ್ಲ, ಬೇರೆ ಫಿಶು. ಎಷ್ಟು ದೊಡ್ಡದಿತ್ತು ಅಂದರೆ ನನ್ನ ಅಕ್ವೇರಿಯಮಲ್ಲಿ ಬೇಸಿಕ್ಲಿ ನನ್ನ ಹಂಗೆ ಎಷ್ಟು ದೊಡ್ಡದಿದೆ ಶಾರ್ಕು. ಇಲ್ಲಿ ನನ್ನ ಹಸ್ತಕ್ಕಿಂತ ದೊಡ್ಡದಿದೆ, ಅದ್ರಲ್ಲಿ ಒಂದು ಪಾರ್ಟ್ ಆಫ್ ದ ಬಾಡಿ. ಫುಲ್ ಸೈಕಾಗೋದೆ. ಇಲ್ಲಿ ಗೊತ್ತಾಯಿತು, ಈ ಶಾರ್ಕ್ ಮೀನು ಬೆಳೆಯೋದು ಅದಕ್ಕೆ ಎನ್ವಿರಾನ್ಮೆಂಟ್ ತಕ್ಕಂತೆ. ಚಿಕ್ಕ ಬಕೆಟಲ್ಲಿಟ್ಟರೆ ಚಿಕ್ಕದಾಗೇ ಇರುತ್ತೆ, ದೊಡ್ಡ ಟ್ಯಾಂಕಲ್ಲಿ ಬಿಟ್ಟರೆ ದೊಡ್ಡದಾಗಿ ಬೆಳ್ಕೊಳ್ಳುತ್ತೆ ಇದು ಅಂತ. ಇಲ್ಲಿ ಹಂಗೆ ನೋಡ್ತಾ ಆರೋಮಾನ ಸಿಕ್ತು. ಇದೆಲ್ಲ ಪ್ರೆಡಿಟರ್ ಫಿಶ್ ಬೇಸಿಕ್ಲಿ, ಅವೇ ಹಂಟ್ ಮಾಡ್ಕೊಂಡು ತಿಂತವೆ. ಹಂಗೆ ನೋಡ್ತಾ ನೋಡ್ತೀನಿ, ಇಲ್ಲೊಂದು ಡಿಪ್ರೆಸ್ಡ್ ದಾಮಣ್ಣ ಇದ್ದ. ಒಬ್ಬನೇ ಕೂತಿದ್ದೆ ಕೆಳಗೆ, ಯಾರೋ ಹೊಡೆದ್ಬಿಟ್ಟವ್ರೆ ನನಗೆ. ಆಮೇಲೆ ನೋಡ್ಕೊಂಬರ್ತೀನಿ, ಇಲ್ಲಿ ಇನ್ನೊಂದು ಫಿಶ್ ಇತ್ತು, ಚೆನ್ನಾಗಿತ್ತು. ಬೇಸಿಕ್ಲಿ ಅಕ್ವಾ ವರ್ಲ್ಡ್ ಇಸ್ ಟೂ ಗುಡ್. ಐ ರಿಕಮೆಂಡ್. 300 ರೂಪಾಯಿ ವರ್ತಿದೆ ಹೋಗಿ ಬರೋಕ್ಕೆ. ನೆಕ್ಸ್ಟ್ ಹಂಗೆ ನೋಡಿ ಥರ ಆದ ಮೀನು ತೋರಿಸ್ತೀನಿ. ಅಲ್ಲಿ ಇನ್ನೂ ಒಂದು ಮೀನಿದೆ ಬ್ರೋ, ಲಿಟ್ರಲಿ ನನ್ನಷ್ಟು ದೊಡ್ಡದಿದೆ ಟ್ಯಾಂಕಲ್ಲಿ. ಯಾವುದು ಅಂತ ಮುಂದೆ ನೋಡಿ. ನಾನು ಹೇಳ್ದಂಗೆ ನೋಡಿ, ಇಲ್ಲಿದೆ ಆ ಮೀನು ಹೆಸರು ಕೇಳಬೇಡಿ, ಬಟ್ ಬ್ರೋ ಕೊಡಿದ್ರೆ ಈ ಕಡೆ ನಮ್ಮ ಊರಿಗೆ ಬಾಡಾಗುತ್ತೆ ಅಂತಾರಲ್ಲ, ಹಂಗಿತ್ತು. ಸುಮ್ಮನೆ ಒಂದು ಮೆಷರ್ ಮಾಡೋಣ ಅಂತ ನಿಂತು ನೋಡಿದೆ ಗುರು, ನನ್ನಷ್ಟು ದೊಡ್ಡದಾಗಿದೆ ಅದು. ಸೈಕ್ ಅನ್ಕೊಂಬಿಟ್ಟು ಮುಂದೆ ಹೋದೆ ಮೆಷರ್ ಮಾಡಿಬಿಟ್ಟು. ಹಾಗೆ ಚೂರು ಫ್ಲೆಕ್ಸ್ ಮಾಡೋಣ ಅಂತ ಮಾಡಿದೆ, ಥೂ ಅಂದರು ಮತ್ತೆ. ಅಲ್ಲಿ ನೋಡಿ ಎಷ್ಟು ದೊಡ್ಡದಾಗಿದೆ ಅಂದರೆ ಅದು ಅದ್ರ ಜೊತೆಲಿರೋ ಜೋಡಿಗಳ ಜೊತೆನೂ ಅಷ್ಟೇ, ಅದೊಂದೇ ಹೋಗಿ ಮೂಲೆ. ಅದನ್ನ ಹೇಳ್ತಾರಲ್ಲ, ಆನೇನು ನಡೆದಿದ್ದೇ ದಾರಿ ಅಂತ, ಹಂಗೆ ಹೋಗ್ತಾ ಇತ್ತು ಅದು. ನೀಟಾಗಿ ಸ್ಕೇಲ್ಸ್ ಎಲ್ಲ ಕಾಣಿಸ್ತು ಕೆಳಗಡೆಯಿಂದ. ಇಟ್ ವಾಸ್ ಟೂ ಗುಡ್. ದೊಡ್ಡದಾಗಿತ್ತು ಬ್ರೋ, ಲಿಟ್ರಲಿ. ಒಂದ್ಸಲಿ ವಿಸಿಟ್ ಮಾಡಿ ನೋಡಿ ನೀವೇ, ಫ್ಯಾಮಿಲಿ ಜೊತೆ ಹೋಗಿ. ಮಕ್ಕಳು ತುಂಬ ಇಷ್ಟಪಡ್ತಾರೆ ಇಲ್ಲಿ.
ಹಾಗೆ ನೋಡ್ತಾ ನೋಡ್ತಾ ಇಲ್ಲೊಂದು ಆಲಿಗೇಟರ್ ಕಾರ್ ಇತ್ತು ಬ್ರೋ. ಅದ್ರ ಹಲ್ಲು ನೋಡಿ ಬ್ರೋ, ಯವ್ವ ಅಷ್ಟು ಶಾರ್ಪ್ ಇದೆ. ಲಿಟ್ರಲಿ ಬೆಳ್ಳಿಟ್ರೆ ಚಿಕನ್ ಕಬಾಬ್ ಅದಕ್ಕೆ. ಪಕೋಡಾ ಫಿಂಗರ್ ಚಿಪ್ಸ್ 102%. ಜೀವಮಾನದಲ್ಲಿ ಮೊದಲನೇ ಬಾರಿ ಜೆಲ್ಲಿ ಫಿಶ್ನು ನೋಡ್ಬಿಟ್ಟೆ ಬದುಕಿರೋವು. ಇವೊಂಥರ ಹೆಂಗಿದ್ವು ಅಂದರೆ ಮೇಲ್ಗಡೆ ಇರೋವೆಲ್ಲ ಡೇ ಶಿಫ್ಟ್ ಎಂಪ್ಲಾಯೀಸು, ಕೆಳಗಡೆ ಎಲ್ಲ ನೈಟ್ ಶಿಫ್ಟ್ ಎಂಪ್ಲಾಯೀಸು. ಬಂದು ಮಂಕೊಬಿಟ್ಟವೆ ಅನ್ನಂಗಿದ್ವು. ತೋರಿಸ್ತೀನಿ ರೀ ನೈಟ್ ಶಿಫ್ಟ್ ಎಂಪ್ಲಾಯೀಸನ್ನು. ಹಂಗೆ ಅವೆಲ್ಲ ಬಿಸಿ ರಕ್ತ ಕುದೀತಿದೆ, ಮಗು ಪ್ರಾಯ ಒಳ್ಳಾಡ್ತಿದ್ವು. ಇವೆಲ್ಲ ಏಜ್ ಬಾರ್ ಆಗಿಬಿಟ್ಟಿರೋ ಥರ ಕೆಳಗಡೆ ಬಿದ್ದಿದ್ವು. ಬಟ್ ಚೆನ್ನಾಗಿತ್ತು ಬ್ರೋ, ಫಸ್ಟ್ ಟೈಮ್ ನೋಡಿದೆ ಜೆಲ್ಲಿ ಫಿಶ್. ನನಗೂ ನೆಕ್ಸ್ಟ್ ಜನ್ಮ ಅಂತ ಇದ್ದರೆ ಜೆಲ್ಲಿ ಫಿಶ್ ಆಗ್ಬಿಟ್ಬಿಡ್ತೀನಿ. EMI ಕಟ್ಟು ಅನ್ನೋ ಸಾಲ ಇರಲ್ಲ, ಸ್ಕೂಲ್ಗೆ ಹೋಗು ಅನ್ನೋದಿರಲ್ಲ, ಡಿಗ್ರಿ ಮಾಡು ಅನ್ನೋದಿರಲ್ಲ, ಕೆಲ್ಸಕ್ಕೆ ಹೋಗು ಅನ್ನೋದಿರಲ್ಲ. EMI ಕಟ್ಟು, ದುಡಿ, ಸೆಟ್ಲಾಗು, ಮನೆಯವ್ರು ನೋಡ್ಕೊ, ಹೆಂಡ್ತಿ ನೋಡ್ಕೊ, ಮಕ್ಳು ನೋಡ್ಕೊ, ಯಾವ ಟೆನ್ಷನ್ನು ಇಲ್ಲ. ಶಿಸ್ತಾಗಿ ನೀರಲ್ಲಿ ಈಜು ಹೊಡ್ಕೊಂಡು ಆರಾಮಾಗಿರ್ಬೋದು. ಚೆನ್ನಾಗಿತ್ತು. ಇದರಲ್ಲಿ ಟನಲ್ ಕೂಡ ಇದೆ ಅಂಡರ್ ವಾಟರ್ದು. ಚೆನ್ನಾಗಿತ್ತು, ರಿಕಮೆಂಡ್ ಮಾಡ್ತೀನಿ, ನೋಡಿ. ನೀವು ಅಲ್ಲಿ ಹೋಗಿ ನೋಡಿ ಒಂದ್ಸಲಿ. ವಿಡಿಯೋದಲ್ಲೇ ನೋಡಿ ಸುಮ್ಮನೆ ಆಗಬೇಡಿ. ನಮ್ಮ ಜಾಗ ನಾವೇ ನೋಡಬೇಕು. ಇಲ್ಲಿದೆ ನೋಡಿ ಆ ಮೀನು. ಮಾಣಿಕ್ಯ ಮೂವಿಲ್ ರವಿ ಸರ್ ಹೇಳ್ದಂಗಿತ್ತು, ನನ್ನ ಮಗ. ಅದೇ ಥರ ಇದು ನನ್ನಂಗೆ ಇತ್ತು. ಹಾಗೆಯೇ ಅಕ್ವೇರಿಯಂ ನೋಡ್ಕೊಂಡು ಹೊರಗಡೆ ಬಂದರೆ ಅಲ್ಲೊಂದು ಬೋರ್ಡ್ ಇರುತ್ತೆ, ಒಂದ್ಸಲಿ ಹೊರಗೆ ಹೋದರೆ ಮತ್ತೆ ಬಿಡಲ್ಲ ಅಂತ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಒಳಗೆ ನೋಡ್ಕೊಂಬಿಡಿ. ಹೊರಗೆ ಬಂದರೆ ಕೇಳ್ಕತ್ತಮ್. ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.